ಎಲ್ಲರಿಗೂ ನಮಸ್ಕಾರ. ಮನಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಸ್ತ ನೋಡಿ ಏನನ್ನು ತಿಳಿಯಬಹುದು? ಹಸ್ತ ನೋಡಿ ನಮ್ಮ ಮಕ್ಕಳಿಂದ ನಮಗೆ ಹೇಗಾಗುತ್ತದೆ, ನಮ್ಮ ಮಕ್ಕಳು ಯಾವ ರೀತಿ ಬೆಳೆಯುತ್ತಾರೆ, ಅವರ ಭವಿಷ್ಯ ಹೇಗಿರುತ್ತದೆ, ಅವರನ್ನು ಹೇಗೆ ಬೆಳೆಸಿದರೆ ಅವರು ಏನನ್ನು ಮಾಡುತ್ತಾರೆ, ಯಾವ ಹಂತದಲ್ಲಿ ಜೀವನ ಮಾಡುತ್ತಾರೆ ಎಂಬ ವಿಚಾರವನ್ನು ನೀವು ತಿಳಿಯಬಹುದು. ಆಯುಷ್ಯ ರೇಖೆಯನ್ನು ನೋಡಿ ನೀವು ನಿಮ್ಮ ಜೀವನ ಯಾವ ರೀತಿ ಇರುತ್ತದೆ ಎಂಬುದನ್ನು ತಿಳಿಯಬಹುದು. ಅಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಮಕ್ಕಳ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿಯುವುದರೊಂದಿಗೆ ನಿಮ್ಮ ಜೀವನ ಹೇಗಿರುತ್ತದೆ ಎಂಬುದನ್ನು ತಿಳಿಯುವುದೇ ಆಗಿದೆ. ಅಂದರೆ ನಾವು ಇವತ್ತು ಡಸ್ ಯುವರ್ ಲೈಫ್ ಲೈನ್ ಬ್ರಿಂಗ್ಸ್ ವೆಲ್ತ್, ಅಂದರೆ ಆಯುಷ್ಯ ರೇಖೆಯು ನಮಗೆ ಆಶ್ಚರ್ಯ ತರುತ್ತದೆಯೇ ಎಂಬುದ ಒಂದು ಪ್ರಶ್ನೆ. ಅಂದರೆ ನಮ್ಮ ಆಯುಷ್ಯ ರೇಖೆಯಲ್ಲಿ ಏನನ್ನು ನಾವು ತಿಳಿಯಬಹುದು, ಆಯುಷ್ಯ ರೇಖೆ ಯಾವ ರೀತಿ ಇದ್ದಾಗ ನಮಗೆ ಏನನ್ನು ತಂದು ಕೊಡುತ್ತದೆ ಎಂಬ ಸೂಚನೆ ಆಗಿದೆ ಎಂಬುದನ್ನು ತಿಳಿಬೇಕು. ಹಾಗೆ ನಮ್ಮ ಮಕ್ಕಳ ರೇಖೆಗಳು ವಿವಾಹ ರೇಖೆಯ ಮೇಲಿರುತ್ತದೆ. ವಿವಾಹ ರೇಖೆ ಅಂದರೆ ನಿಮಗೆ ಗೊತ್ತಿದೆ, ಇದೇ ನೋಡಿ ವಿವಾಹ ರೇಖೆ. ಈ ವಿವಾಹ ರೇಖೆಯ ಮೇಲೆ ಮಕ್ಕಳ ರೇಖೆಗಳಿರುತ್ತದೆ. ಮಕ್ಕಳು ಯಾವ ಮಕ್ಕಳು, ಎಷ್ಟು ಜನ ಮಕ್ಕಳಾಗುತ್ತಂತ ಆ ರೇಖೆಗಳನ್ನು ನೋಡಿ ನಿಮ್ಮ ಮಕ್ಕಳ ಗಂಡೋ ಹೆಣ್ಣೋ ಯಾವ ರೀತಿ ಏನೋ ಎಂಬುದನ್ನು ತಿಳಿತೇವೆ. ಹಾಗೆಯೇ ಆ ಮಕ್ಕಳ ಆರೋಗ್ಯ ಯಾವ ರೀತಿ ಇರುತ್ತದೆ, ಅವರು ಚೆನ್ನಾಗಿರುತ್ತಾರಾ ಎಂಬುದನ್ನು ನಾವು ಆ ರೇಖೆಗಳಿಂದಲೇ ತಿಳಿತೇವೆ. ಆಮೇಲೆ ಅವರ ಭವಿಷ್ಯ ಹೇಗಿರುತ್ತದೆ, ಅವರ ಜೀವನ ಹೇಗಿರುತ್ತದೆ, ಅವರು ಯಾವ ರೀತಿಯ ಜೀವನವನ್ನು ಸಾಗಿಸುತ್ತಾರೆ, ಎಂತಹ ವೃತ್ತಿಗಳನ್ನು ಅವರು ಅವಲಂಬಿಸುತ್ತಾರೆ ಎಂಬುದರ ಬಗ್ಗೆಯನ್ನು ನಾವು ತಿಳಿದುಕೊಳ್ಳಬಹುದು. ಅದಕ್ಕಿಂತ ಮೊದಲು ನೀವಿನ್ನೂ ಮನಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಿ. ಹಣ ಕೊಡಬೇಕಾಗಿಲ್ಲ, ಕಾಸು ಕೊಡಬೇಕಾಗಿಲ್ಲ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮನಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ಇನ್ನು ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಂತೆ ನಿಮ್ಮ ಭವಿಷ್ಯವನ್ನು ತಿಳಿಯುವ ಕುತೂಹಲ ಇದ್ದರೆ, ಅಂದರೆ ನಿಮಗೆ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ಮುಂದೇನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ಕೂಡಲೇ ತಿಳಿಸಿಕೊಡಲಾಗುತ್ತದೆ. ಅದರಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯ, ನಿಮ್ಮ ಪೂರ್ಣ ಭವಿಷ್ಯ, ನಿಮ್ಮ ಜೀವನದಿಂದ ಕೊನೆಯವರೆಗೆ ಇರುವಂಥ ಪೂರ್ಣ ಭವಿಷ್ಯವನ್ನು ಬರೆದು ನಿಮಗೆ ತಿಳಿಸಿಕೊಡಲಾಗುವುದು. ಈಗ ನಾನು ವಿಷಯಕ್ಕೆ ಬರ್ತಿದ್ದೇನೆ. ಅಂದರೆ ಆಯುಷ್ಯ ರೇಖೆ ಅಂದರೆ ನಿಮಗೆ ಗೊತ್ತು ನೋಡಿ, ಇಲ್ಲಿರೋದೇ ಇದೇ ಆಯುಷ್ಯ ರೇಖೆ ನೋಡಿ. ಹೀಗೆ ಬಂದಿರುತ್ತೆ ನೋಡಿ, ಹೆಬ್ಬೆರಳ ಮೇಲಿಂದ ಹೆಬ್ಬೆರಳ ಕೆಳಗೆ ತನಕ ಒಂದು ಸರ್ಕಲ್ ಥರ ಬಂದಿರುತ್ತದೆ. ಇದು ಕೆಲವರಿಗೆ ಕೆಲವು ಥರ ಇರುತ್ತೆ, ಇನ್ನು ಕೆಲವರಿಗೆ ದೊಡ್ಡದಾಗಿರುತ್ತೆ, ಕೆಲವರಿಗೆ ಸಣ್ಣದಾಗಿರುತ್ತೆ, ಕೆಲವರಿಗೆ ಅರ್ಧ ಆಗಿರುತ್ತೆ, ಕೆಲವರಿಗೆ ಅದು ಕಾಣಿಸೋದೇ ಇಲ್ಲ, ಭಾಳ ಚಿಕ್ಕದಾಗಿ ಇಲ್ಲಿ ತನಕ ಇರುತ್ತೆ. ಹಾಗಾದರೆ ಆಯುಷ್ಯ ರೇಖೆ ಏನು? ಆಯುಷ್ಯ ರೇಖೆ ಇಲ್ಲದೆ ಇದ್ದರೆ ಅವರು ಬದುಕಲ್ವೇ, ಅವರು ಸತ್ತು ಹೋಗ್ತಾರೆ ಅಂತ ಕೇಳ್ತಾರೆ. ಖಂಡಿತವಾಗಲೂ ಆ ರೀತಿ ನೀವು ತಪ್ಪು ತಿಳ್ಕೊಬೇಡಿ. ಆಯುಷ್ಯ ರೇಖೆ ನಿಮ್ಮ ಸಾವನ್ನಾಗಲಿ ನಿಮ್ಮ ಜೀವನ ಇದನ್ನಾಗಲಿ ತಿಳಿಸೋದಿಲ್ಲ. ಅದರಲ್ಲಿ ಇರೋದು ಏನೆಂದರೆ ನಿಮ್ಮ ಆರೋಗ್ಯ, ನಿಮಗೆ ಆಕ್ಸಿಡೆಂಟ್ ಆಗಬಹುದಾದ ವಿಷಯ, ನಿಮ್ಮ ದೈಹಿಕವಾದ ಆರೋಗ್ಯ ಯಾವ ರೀತಿ ಇರುತ್ತದೆ, ನಿಮ್ಮ ಶ್ರಮ ಯಾವ ರೀತಿ ಇರುತ್ತದೆ, ನೀವು ಯಾವ ರೀತಿ ಹಣಕಾಸನ್ನು ನೀವು ಸಂಪಾದನೆ ಮಾಡಲು ಸಾಧ್ಯ ಮುಂತಾದ ವಿಷಯಗಳನ್ನು ಈ ಆಯುಷ್ಯ ರೇಖೆ ನಿಮಗೆ ತೋರಿಸುತ್ತದೆ. ಅದು ಯಾವತ್ತೂ ಒಬ್ಬ ವ್ಯಕ್ತಿಯ ಸಾವನ್ನು ಅಥವಾ ಅವರ ಜೀವನದ ಕೊನೆಯನ್ನು ಸೂಚಿಸುವುದಿಲ್ಲ. ಹಸ್ತರೇಖೆಯಲ್ಲಿ ಈ ರೇಖೆಗೆ ಬಹಳ ಮುಖ್ಯವಾದ ರೇಖೆ ಯಾವುದು? ಆಯುಷ್ಯ ರೇಖೆ. ಅದೇ ರೀತಿ ಈ ಜ್ಞಾನ ರೇಖೆ ಇದೆಯಲ್ಲ, ಈ ಅಂದರೆ ಹೆಡ್ಲೈನು, ಆಮೇಲೆ ಈ ಹೃದಯ ರೇಖೆ ಇದೆಯಲ್ಲ, ನಾವು ಮನಸ್ಸನ್ನು ತಿಳಿಸುವಂತಹ ಹೃದಯ ರೇಖೆ, ಅದು ಸಹ ನಮಗೆ ಅದೃಷ್ಟಗಳನ್ನು ಸೂಚಿಸುವಂತಹ ರೇಖೆಗಳು. ಈ ಫೇಟ್ ಲೈನ್ ಅಂದರೆ ಭಾಗ್ಯರೇಖೆ ಸಹ ನಮ್ಮ ಜೀವನದ
ಹಾಗೂ ಹೋಗುಗಳನ್ನು ತಿಳಿಸುವಂತಹ ಮುಖ್ಯವಾದ ರೇಖೆಗಳಲ್ಲಿ ಒಂದು. ಅಂದರೆ ಈಗ ನಾನು ಹೇಳ್ತಾ ಇರೋದು, ಈ ರೇಖೆಗಳು, ಈ ರೇಖೆ ಇಲ್ಲದೇ ಇದ್ದರೆ, ಯಾವ ವಸ್ತುದಲ್ಲಿ ಈ ಆಯುಷ್ಯ ರೇಖೆ ಇಲ್ಲದೇ ಇರುತ್ತೋ ಅವರಲ್ಲಿ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಯಾವುದಾದ್ರೂ ರೋಗ ಅವರನ್ನು ಕಾಡಬಹುದು. ಬಲವಾದ ರೋಗ ಕಾಡುವುದರಿಂದ ಅವರಿಗೆ ಆಯುಷ್ಯ ರೇಖೆ ಇರುವುದಿಲ್ಲ, ಅಂಥ ರೇಖೆ ಇರುವುದಿಲ್ಲ. ಹಾಗಂತ ರೇಖೆ ಇಲ್ಲದೇ ಇದ್ದರೆ ಮಾತ್ರ ಅಂಥ ಸಮಸ್ಯೆ ಬರೋದಲ್ಲ. ಆ ರೇಖೆಯಲ್ಲಿ ಯಾವುದಾದರೂ ಅಡ್ಡ ರೇಖೆಗಳು ಬಂದಿರುವುದಾಗಲಿ, ಅಥವಾ ಅದರ ಮೇಲೆ ದ್ವೀಪ ಬಂದಿರಾಗಲಿ, ಕಪ್ಪು ಚುಕ್ಕೆಯಾಗಲಿ, ಇಂತಹ ಸಮಸ್ಯೆಗಳು, ಇಂತಹ ಚಿಹ್ನೆಗಳು ಇದ್ದಾಗ ಅವರಿಗೆ ಜೀವನದಲ್ಲಿ ಸಮಸ್ಯೆಗಳು ಎದುರಾಗ್ಬೋದು, ಅವರ ರೋಗಗಳು ಬರ್ಬೋದು. ಆದರೆ ಅಲ್ಲಿಯೂ ಸಹ ಹಿಂಗೆ ಒಂದು ರೇಖೆ ಇದ್ದರೆ, ಹೀಗೆ ಒಂದು ರೇಖೆ ಅಂದರೆ ಅದೇ ರೀತಿಯ ರೇಖೆಗಳಿದ್ದಾಗ ಅದನ್ನು ನಿಮ್ಮ ಎಂತಹ ರೋಗ ಬಂದರೂ ಸಹ ಅದು ಗುಣವಾಗಿ ನೀವು ಮತ್ತೆ ಆರೋಗ್ಯವಂತರಾಗುತ್ತಾರೆ ಎಂಬುದರ ಸೂಚನೆ. ಇಲ್ಲವೇ ಇನ್ನು ಇದನ್ನು ಕಟ್ಟಾಗಿರುತ್ತದೆ, ಈ ರೇಖೆ ಹೀಗೆ ಕಟ್ಟಾಗಿರುವುದನ್ನು ನೀವು ನೋಡ್ತೀರಿ. ಯಾವ ರೀತಿ? ಈ ರೀತಿ ಈಗ ಕಟ್ಟಾಗಿರುತ್ತದೆ ನೋಡಿ, ಹೀಗೆ ಕಟ್ಟಾಗಿರುವುದನ್ನು ನೀವು ನೋಡಬಹುದು. ಹೀಗೆ ಈ ರೇಖೆ ಹೀಗೆ ಬಂದಿರುತ್ತೆ. ಅಂದರೆ ಇದು ನೀವು ಈ ಅಗಲ ಇದೆಯಲ್ಲ, ಈ ಅಗಲ ಅಷ್ಟು ದಿನ ನೀವು ಚಿಕಿತ್ಸೆಯನ್ನು ಪಡೆಯಬೇಕು. ಆ ಅಗಲವನ್ನು ಲೆಕ್ಕ ಹಾಕಿ. ಇದು ಹೆಚ್ಚು ಉದ್ದವಾಗಿದ್ದಾಗ ನೀವು ಹೆಚ್ಚು ಕಾಲ ಚಿಕಿತ್ಸೆಯನ್ನು ಪಡೆಯಬೇಕು. ಈ ಅಗಲ ಕಡಿಮೆ ಇದ್ದಾಗ ನೀವು ಕಡಿಮೆ ಕಾಲದಲ್ಲಿ ಚಿಕಿತ್ಸೆ ಪಡೆದು ಈ ರೇಖೆ ಇರುವುದರಿಂದ ನೀವು ಗುಣಮುಖರಾಗುತ್ತೀರಿ ಎಂಬುದನ್ನು ತಿಳಿಯಬಹುದು. ಅಂದರೆ ನಿಮ್ಮ ಆಯುಷ್ಯ ರೇಖೆಯಲ್ಲಿ ಈ ಥರ ಬಿರುಕು ಬಂದರೆ ಆವಾಗ ಇದರಲ್ಲಿರುವಂತಹ ಈ ಆ ಸಂದು ಇದೆಯಲ್ಲ, ಆ ಸಂದು ಅಗಲ ಆದಷ್ಟು ನೀವು ಜಾಸ್ತಿ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿದ್ದು ಚಿಕಿತ್ಸೆಯನ್ನು ಪಡೆಯಬೇಕಾಗುತ್ತದೆ ಎಂಬುದರ ಸೂಚನೆಯಾಗಿರುತ್ತೆ. ಹಾಗಾದರೆ ಇಲ್ಲಿ ಒಂದು ರೇಖೆ ಹೀಗೆ ಮೇಲಕ್ಕೆ ಹೋಗಿದ್ದರೆ ಇದು ನಿಮಗೆ ಧನವನ್ನು ತಂದುಕೊಡುವಂತಹ, ಧನ ಅಭಿವೃದ್ಧಿಯನ್ನು ಮಾಡುವಂತಹ ಸೂಚನೆ. ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿದ್ದರೆ ಇದು ಸಹ ನಿಮ್ಮ ಧನವನ್ನು ಅಭಿವೃದ್ಧಿ ಮಾಡುವಂತಹ ಸೂಚನೆ. ಹೀಗೆ ನಮ್ಮ ಈ ರೇಖೆಗಳಲ್ಲಿ ನೋಡಿ, ಇಲ್ಲಿ ಒಂದು ಮೀನಿನ ಚಿಹ್ನೆ ಇದ್ದರೆ ಇದು ಸಹ ನಿಮ್ಮ ಅದೃಷ್ಟವನ್ನು ಸೂಚಿಸುವಂಥ ರೇಖೆ, ಧನಾಭಿವೃದ್ಧಿಯನ್ನು. ಹಾಗಾದರೆ ಈ ರೇಖೆ ಹೀಗಿದ್ದಾಗ, ಹೀಗೆ ಎರಡು ಕಡೆ ಇದ್ದಾಗ ನೀವು ಹೊರದೇಶಕ್ಕೂ ಹೋಗುವಂಥ ಸಾಧ್ಯತೆಗಳಿವೆ. ನಿಮ್ಮ ಜೀವನದಲ್ಲಿ ನೀವು ಉತ್ತಮವಾದ ರೀತಿಯಲ್ಲಿ ಜೀವನವನ್ನು ಸಾಗಿಸುತ್ತೀರಿ ಎಂಬುದರ ಸೂಚನೆ. ಈಗ ನಾನು ಹೇಳಿದ್ದು ಈ ರೇಖೆ, ಈ ಆಯುಷ್ಯ ರೇಖೆಯ ಬಗ್ಗೆ ಕೆಲವು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಈಗ ಹಂಚಿಕೊಂಡೆ. ಆದರೆ ಇನ್ನು ನಾನು ಇವತ್ತು ಬೇರೆ ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ಳಕ್ಕಿರುವುದರಿಂದ ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ನಾನು ಏನು ಹೇಳ್ತಾ ಇಲ್ಲ. ಈಗ ನಾನು ಮಕ್ಕಳ ರೇಖೆಯ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ನೋಡಿ, ಮಕ್ಕಳ ರೇಖೆಯ ಬಗ್ಗೆ ಈಗ ನೋಡಿ, ಇದೇ ಈ ರೇಖೆಯಲ್ಲಿ ಹೀಗಿದ್ದಾಗ ಹೀಗಿರೋದು ರೇಖೆಗಳೇ ಮಕ್ಕಳ ರೇಖೆ. ನೋಡಿ, ಇದು ವಿವಾಹ ರೇಖೆ, ನಿಮಗೆ ಗೊತ್ತಿದೆ. ವಿವಾಹ ರೇಖೆಯಲ್ಲಿ ಈ ಥರ ರೇಖೆಗಳಿದ್ದಾಗ ಅದು ಉದ್ದವಾಗಿ ನೇರವಾಗಿದ್ದರೆ ಅದು ಗಂಡು ಮಗನೆಂತಲೂ, ಅದೇ ಗಿಡ್ಡವಾಗಿ ಅಥವಾ ತೆಳ್ಳಿಗೆ ಇದ್ದರೆ ಅದು ಹೆಣ್ಣು ಮಗುವೆಂತಲೂ, ಅದು ಎಲ್ಲಾದರೂ ಭಾಳ ಕ್ಷೀಣವಾಗಿ ಕಾಣುವಂತಹ ರೇಖೆಗಳಾಗಿದ್ದರೆ ಆ ಮಗುವಿಗೆ ಆರೋಗ್ಯವಾಗಿರುವುದಿಲ್ಲವೆಂದು, ಇನ್ನು ಕಟ್ಟುಕಟ್ಟಾಗಿದ್ದರೆ ಆ ಮಗು ಆರೋಗ್ಯವಿಲ್ಲದೆ ನರಳಿ ಅದು ಪೂರ್ಣ ಕಾಲ ಬದುಕುವುದಿಲ್ಲ ಎಂಬುದನ್ನು ತಿಳಿಯಬೇಕು. ಈಗ ನಾವು ಮಕ್ಕಳ ರೇಖೆ ಚೆನ್ನಾಗಿದ್ದಾಗ ಅದರಲ್ಲಿ ನಾವು ನೋಡಿ, ಈ ಭಾಗ್ಯರೇಖೆ ಹೀಗೆ ಇಲ್ಲಿಂದ ಹಿಂಗೆ ಬಂದು ಇಲ್ಲಿ ಬರುತ್ತೆ. ಆವಾಗ ಇನ್ನೊಂದು ಕವಲೆ ಹೀಗೆ, ಇದು ಯಾವುದಕ್ಕೆ ಹೋಗಿರುತ್ತದೆ? ಸೂರ್ಯರೇಖೆಗೆ ಹೋಗಿರುತ್ತೆ. ಸೂರ್ಯರೇಖೆ ಅಂದರೆ ಸೂರ್ಯಪರ್ವಕ್ಕೆ ಹೋಗಿರುತ್ತದೆ. ಸೂರ್ಯಪರ್ವಕ್ಕೆ ಹೋಗಿದ್ದರೆ ಅದು ಇಲ್ಲಿಂದ ಸೂರ್ಯರೇಖೆ ಹೋಗಿದ್ದರೆ, ಹಾಗೆಯೇ ಈ ವ್ಯಕ್ತಿ ಹೀಗಿದ್ದಾಗ ಅವರ ಮಗು ಬಹಳ ಉತ್ತಮವಾದಂತಹ ಶಿಕ್ಷಣವನ್ನು ಪಡೆಯುತ್ತದೆ, ವ್ಯವಹಾರ ಜ್ಞಾನವುಳ್ಳವರಾಗಿರುತ್ತಾರೆ ಎಂಬುದರ ಸೂಚನೆ. ಅಥವಾ ಇವರು ಕಲೆ
ಅಲ್ಲಿ ಯಾರ ಹೆಸರು ಮಾಡುವಂತಹ ಮಕ್ಕಳನ್ನು ಹೆತ್ತಿರುತ್ತಾರೆ ಎಂಬುದರ ಸೂಚನೆ. ಕಲೆ ಸಾಹಿತ್ಯಗಳಲ್ಲಿ ಹೆಸರು ಮಾಡುವಂತಹ ಮಗನನ್ನು ಅಥವಾ ಮಗಳನ್ನು ಹೆತ್ತಿರುತ್ತಾರೆ ಎಂದು ಇದನ್ನು ಸೂಚನೆ. ಈಗ ನೋಡಿ, ಅದೇ ರೇಖೆ ನೋಡಿ, ಈ ರೇಖೆ ಇಲ್ಲೊಂದು ತ್ರಿಕೋಣ, ಇಲ್ಲೊಂದು ತ್ರಿಕೋಣ ಇದ್ದು ಮಕ್ಕಳ ರೇಖೆ ಚೆನ್ನಾಗಿದ್ದು, ಇಲ್ಲೊಂದು ತ್ರಿಕೋಣ ಇದ್ದು ಹಾಗೆ ಇಲ್ಲಿಂದ ಒಂದು ರೇಖೆ, ಇಲ್ಲಿಂದ ಒಂದು ರೇಖೆ ಹೀಗೆ ಬಂದಿದ್ದರೆ, ಇಲ್ಲಿಂದ ಒಂದು ರೇಖೆ, ಯಾವ ಆಯುಷ ರೇಖೆಯಿಂದ ಒಂದು ರೇಖೆ ಹೀಗೆ ಬಂದಿದ್ದರೆ, ಇಲ್ಲಿ ಒಂದು ತ್ರಿಕೋಣ ಇದ್ದರೆ ಈ ರೇಖೆ ಇಲ್ಲಿ ಬಂದು ಈ ರೇಖೆಯು ಚೆನ್ನಾಗಿದ್ದರೆ ಇವರ ಮಕ್ಕಳಲ್ಲಿ ಒಬ್ಬರು ಡಾಕ್ಟರ್ ಆಗುತ್ತಾರೆ, ಡಾಕ್ಟರ್ ಆಗುವಂಥ ಸಾಧ್ಯತೆ ಇದೆ ಎಂಬುದನ್ನು ಇದು ಸೂಚಿಸುತ್ತದೆ. ಡಾಕ್ಟರ್ ಆಗ್ತಾರೆ ಎಂಬುದನ್ನು ಸೂಚಿಸುತ್ತದೆ. ಇನ್ನು ಇದೇ ರೀತಿ ನೋಡಿ, ಅದನ್ನು ನಾವು ಇನ್ನೊಂದು ನೋಡ್ಬೋದು. ಈಗ ಮಕ್ಕಳ ರೇಖೆ ಚೆನ್ನಾಗಿದ್ದರೆ ಮಾತ್ರ ನಾವು ಇಲ್ಲಿ ಹೇಳುವಂಥ ವಿಚಾರಗಳು ನಡೆಯುವಂಥದ್ದು. ಈಗ ಡಾಕ್ಟರ್ ಆಗುವಂಥದ್ದು, ಕಲಾಕಾರನಾಗುವಂಥದ್ದು ಹೇಳಿ ಆಯಿತು. ಈಗ ನೋಡಿ, ಈಗ ಈ ರೇಖೆ ನೋಡಿ, ಈ ರೇಖೆ ಇಲ್ಲಿಗೆ ಬಂದು ಈಗ ಎರಡು ಕವಲಾಗಿರುತ್ತದೆ. ಯಾವುದು? ಜ್ಞಾನರೇಖೆ ಕವಲಾಗಿರುತ್ತದೆ. ಹಾಗೆ ಇಲ್ಲಿಂದ ಒಂದು ರೇಖೆ ಇಲ್ಲಿ ಒಂದು ನಕ್ಷತ್ರದಲ್ಲಿ, ಎಲ್ಲಿ ಅಂದರೆ ಇದು ಮಂಗಳ ಪರ್ವ 2ರಲ್ಲಿ ಒಂದು ನಕ್ಷತ್ರ ಚಿಹ್ನೆ ಥರ ಬಂದಿದ್ದರೆ, ನಕ್ಷತ್ರದಲ್ಲಿ ಕೊನೆಗೊಂಡಿದ್ದರೆ, ಇಲ್ಲಿಂದ ಒಂದು ರೇಖೆ ಬಂದು ಇದು ಅಲ್ಲಿ ಕೊನೆಗೊಂಡಿದ್ದರೆ ಇವರು ಪೊಲೀಸ್ ಅಧಿಕಾರಿ ಅಥವಾ ಸೇನಾಧಿಕಾರಿಯಾಗಿ ಹೆಸರು ಮಾಡುತ್ತಾರೆ ಎಂಬುದರ ಸೂಚನೆ. ಏನಂದರೆ ಇವರು ಅಧಿಕಾರಿ, ಇದು ಹೀಗಿರಬೇಕು, ಇದು ಹೀಗೆ ಕವಲೊಡೆದಿರಬೇಕು, ಇದು ಹೀಗಿರಬೇಕು, ಇಲ್ಲಿ ನಕ್ಷತ್ರ ಇರಬೇಕು. ಹೀಗಿದ್ದಾಗ ಆ ವ್ಯಕ್ತಿಯ ಮಗ ಅವನು ಪೊಲೀಸ್ ಅಧಿಕಾರಿ ಅಥವಾ ಸೇನೆಯಲ್ಲಿ ಉನ್ನತಾಧಿಕಾರದಲ್ಲಿ ಇರುತ್ತಾರೆ ಎಂಬುದನ್ನು ತಿಳ್ಕೊಬೇಕು. ಹಾಗೆ ನೋಡಿ, ಇದೇ ರೀತಿ ಇನ್ನೊಂದು ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಈಗ ಇಲ್ಲಿ ಮಕ್ಕಳ ರೇಖೆ ಯಾವಾಗಲೂ ಕರೆಕ್ಟಾಗಿ ಇರಬೇಕು. ಮಕ್ಕಳ ರೇಖೆ ಕರೆಕ್ಟಾಗಿದ್ದು ಚೆನ್ನಾಗಿದ್ದು ಹೀಗೆ ಬಂದಿದ್ದರೆ, ಈಗ ಈ ರೇಖೆ ಈಗ ಬಂದು ಈಗ ಒಂದು ರೇಖೆ ಇಲ್ಲಿಗೆ ಬುಧ ಪರ್ವಕ್ಕೆ ಹೋಗಿರಬೇಕು. ಯಾವುದು? ಈ ರೇಖೆಯಿಂದ, ಯಾವ ನಮ್ಮ ಭಾಗ್ಯರೇಖೆಯಿಂದ ಬುಧ ಪರ್ವಕ್ಕೆ ಹೋಗಿರಬೇಕು. ಹಾಗೆಯೇ ಈ ರೇಖೆ ಇದಿದೆಲ್ಲ ಯಾವುದು? ನಮ್ಮ ಜ್ಞಾನ ರೇಖೆ ಹೀಗೆ ಕೆಳಗಡೆ ಬಂದಿರಬೇಕು, ಕೆಳಗಡೆಗೆ ಏಕರೇಖೆಯಾಗಿ ಬಂದಿರಬೇಕು. ಹಾಗೆ ಇಲ್ಲಿಂದ ಒಂದು ರೇಖೆ ಹೀಗೆ ಬಂದಿರಬೇಕು. ಹೀಗಿದ್ದಾಗ ಇವರು ಕೀರ್ತಿವಂತ ಮಕ್ಕಳು ಕೀರ್ತಿವಂತರಾಗುತ್ತಾರೆ, ಒಳ್ಳೆಯ ಕೀರ್ತಿವಂತರಾಗುತ್ತಾರೆ ಎಂಬ ಸೂಚನೆ. ಹೀಗೆ ಮಾಡಿದರೆ ಮಕ್ಕಳಿಗೆ ಸೂಚನೆ ಇದೆ, ಕೀರ್ತಿವಂತರಾಗುತ್ತಾರೆ ಅಂತ ಹೇಳ್ತದೆ. ಹೀಗೆ ನೋಡಿ, ಹೀಗೆ ಏನಾದರೂ ನಕ್ಷತ್ರ, ಯಾವುದರಲ್ಲಿ ನಕ್ಷತ್ರ ಇದ್ದರೆ, ಈಗ ಇಲ್ಲಿ ನಕ್ಷತ್ರ ಇದ್ದರೆ, ಈ ಮಕ್ಕಳ ರೇಖೆಯ ಮೇಲೆ ಒಂದು ನಕ್ಷತ್ರ ಇದ್ದರೆ ಆ ಮಗುಗೆ ಹೆಚ್ಚು ಕಡಿಮೆ ಆರೋಗ್ಯ ಸಮಸ್ಯೆ ಬರಬಹುದು ಎಂಬುದರ ಸಮಸ್ಯೆ. ಅಂದರೆ ಈ ರೇಖೆ ಹೀಗಿದ್ದಾಗ ಇದು 35 ವರ್ಷದಲ್ಲಿ ರೋಗ ಬರ್ಬೋದು, ನಿಮಗೆ 35 ವರ್ಷ ಆಗಿ ನಿಮ್ಮ ಮಗುವಿಗೆ ಕಾಯಿಲೆ ಬರ್ಬೋದು. ಇಲ್ಲಿಗೆ ಇದ್ದಾಗ ಇಲ್ಲಿಗೆ ಇದ್ದಾಗ 35, ಇದು 54 ವರ್ಷ. ಇಲ್ಲಿಗಿದ್ದಾಗ ಇದು 35, ಇಲ್ಲಿ 35, ಇಲ್ಲಿ 54 ವರ್ಷ. 54 ವರ್ಷಕ್ಕೆ ರೋಗ ಬರ್ಬೋದು.
ಹಾಗೆ ಮಕ್ಕಳಿಗೆ ರೋಗ ಬರುವ ಸಾಧ್ಯತೆಗಳಿವೆ. ಪ್ಲಸ್ ಇದ್ದರೂ ಇದರಲ್ಲಿ ಪ್ಲಸ್ ಇದ್ದರೂ ಸಹ, ಇಲ್ಲಿ ಒಂದು ಪ್ಲಸ್ ಇದ್ದರೂ ಸಹ ಅದು ರೋಗಕಾರಕ, ಅಂದರೆ ಸಂತಾನ ರೋಗಕಾರಕ ಸಂತಾನ. ಆದರೆ ಕೆಲವೊಮ್ಮೆ ಇಲ್ಲಿಂದ ಒಂದು ರೇಖೆ, ನಿಮ್ಮ ಈ ರೇಖೆ ಹೀಗೆ ಇಲ್ಲಿವರೆಗೂ ಬಂದಿದ್ದರೆ, ಅಂದರೆ ಈ ರೇಖೆ ಹೀಗೆ ದಾಟಿ ಕೆಳಗೆ ಹೋಗಿದ್ದರೆ, ಕಂಕಣ ರೇಖೆಯನ್ನು ದಾಟಿ ಕೆಳಗೆ ಹೋಗಿದ್ದರೆ ಮಕ್ಕಳನ್ನು ಕೊಲ್ಲುವಂತಹ ಸಾಧ್ಯತೆ ಇದೆ. ಹಾಗೂ ಕೊಂದ ತಂದೆಯೂ ಸಹ ಆತ್ಮಹತ್ಯೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದರ ಸೂಚನೆ. ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸೂಚನೆ ಆಗಿರುತ್ತದೆ. ಅಂದರೆ ಹೀಗೆ ಕಪ್ಪು ಚುಕ್ಕೆ ಇದ್ದರೆ, ಇದರಲ್ಲಿ ಕಪ್ಪು ಚುಕ್ಕೆ ಇದ್ದರೆ, ಇಲ್ಲಿ ಕಪ್ಪು ಚುಕ್ಕೆ ಇದ್ದರೂ ಸಹ ಅದು ರೋಗಕಾರಕ ಚಿಹ್ನೆ ಅಂತ ಹೇಳಬೇಕು. ಹಾಗೆಯೇ ಈ ರೀತಿ ನಾವು ಹಸ್ತಗಳನ್ನು ಪರೀಕ್ಷೆ ಮಾಡಿದಾಗ ನಮ್ಮ ಹಸ್ತದಲ್ಲಿ ಇಂತಹ ಹಲವಾರು ಸಮಸ್ಯೆಗಳು ಮಕ್ಕಳ ಬಗ್ಗೆ ತಿಳಿಬೋದು, ಮಕ್ಕಳ ಆರೋಗ್ಯದ ಬಗ್ಗೆ ತಿಳಿಬೋದು, ಅವರ ದುಡಿಮೆಯ ಬಗ್ಗೆ ತಿಳಿಬೋದು. ಇಂತಹ ಹಲವಾರು ವಿಷಯಗಳಿವೆ. ಅದನ್ನೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಬೇಕಾದನ್ನು ಅಳವಡಿಸಿಕೊಳ್ಳಬಹುದು. ಅದೇ ರೀತಿ ನಿಮಗೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ಭವಿಷ್ಯ ತಿಳಿಯುವಂತಹ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಕಳಿಸಿದರೆ ಕೂಡಲೇ ನಿಮಗೆ ಏನು ಮಾಡಬೇಕು, ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಲಾಗುತ್ತದೆ. ಅದರಂತೆ ನಡೆದುಕೊಂಡರೆ ನಿಮ್ಮ ಭವಿಷ್ಯವನ್ನು ಹಸ್ತ ನೋಡಿ ಭವಿಷ್ಯ ಬರೆದು ವಾಟ್ಸಪ್ ಮೂಲಕ ತಿಳಿಸಲಾಗುತ್ತದೆ. ನಿಮ್ಮ ಪ್ರಾರಂಭದಿಂದ ಕೊನೆಯವರೆಗಿರುವಂಥ ಭವಿಷ್ಯ ತಿಳಿಯಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.